ಮಂಗಳೂರಿನ ಕೆಸಿ ರೋಡ್ನಲ್ಲಿರುವಂತಹ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬ್ಯಾಂಕ್ನಲ್ಲಿ ಶುಕ್ರವಾರ ಮಧ್ಯಾಹ್ನ ದರೋಡೆ ನಡೆದಿದೆ. ಚಿನ್ನಾಭರಣ ಅಡವಿಟ್ಟಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಏನನ್ನು ಅಡವಿಟ್ಟಿದ್ದೀರಾ? ಎಷ್ಟು ಮೌಲ್ಯ ಇತ್ತು? ಯಾಕೆ ಅಡವಿಟ್ಟಿದ್ದೀರಾ? 48 ಗ್ರಾಮ್ ಚಿನ್ನದ ಸರವನ್ನು ನನಗೆ ಮನೆ ಕಟ್ಟುವಾಗ ಸ್ವಲ್ಪ ತೊಂದರೆ ಇತ್ತು. ಅದು ನಂದು ಚಿನ್ನ ಅಲ್ಲ, ನನ್ನ ಮಗಳ ಚಿನ್ನ. ಅದು 48 ಗ್ರಾಮ್ ಇತ್ತು. ಹಾಂ, ಅಂದಾಜು ಹತ್ರ 5 ಪೌಂಡ್. ಏನಂತ ಹೇಳೋದು ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಅದೇ ತಲೆ ಬಿಸಿಯಲ್ಲಿ ಬಂದದ್ದು. ಹೌದು, ಬಡವರು. ನಮಗೆ ವಯಸ್ಸು ಕೂಡ ಆಗಿದೆ, ದುಡಿಲಿಕ್ಕೆ ಕೂಡ ಏನು ಶಕ್ತಿ ಇಲ್ಲ. ಮಕ್ಕಳು ಸ್ವಲ್ಪ ಖರ್ಚಿಗೆ ಕೊಡ್ತಾರೆ, ಅದರಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ. ಈಗ ಪೊಲೀಸ್ ಇಲಾಖೆಗೆ ಯಾವ ರೀತಿ ಒತ್ತಾಯ ಮಾಡ್ತೀರಾ? ನಮ್ಮ ವಸ್ತುವನ್ನು ನಮಗೆ ಹಿಂದಿರುಗಿಸಿ ಕೊಡಿ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಮತ್ತೇನು ಹೇಳಲಿಕ್ಕೆ ಎಂತ ಹೇಳೋದು ನಾವು. ನಿಮ್ಮ ಹೆಸರು, ನಿಮ್ಮ ಊರು? ನನ್ನ ಹೆಸರು ಬಾಲಕೃಷ್ಣ ಶೆಟ್ಟಿ, ಮಕ್ಯಾರು ಅಂತ, ಮಕ್ಯಾರು ತಲಪಾಡಿಯಲ್ಲಿ. ಈ ಬ್ಯಾಂಕಿನ ಜೊತೆಗೆ ನಿಮ್ಮ ವ್ಯವಹಾರ ಹೇಗೆ? ವಹಿವಾಟು ಮೊದಲಿಂದಲೂ ಉಂಟು. ನಮ್ಮ ಸಹಕಾರಿ ಕ್ಷೇತ್ರ ಇದುಂಟಲ್ಲ, ಹಾಗೆ ಕೋಟೆಗಾರ ಅಲ್ಲಿ ನಾವು ಕೃಷಿಗೆ ಬೇಕಾದ ಲೋನನ್ನೆಲ್ಲ ತೆಗಿತೇವೆ. ಕೋಟೆಗಾರ ಅಲ್ಲಿ ಬೀರಿಯಲ್ಲಿರುವ ಬ್ಯಾಂಕಿನಿಂದ. ಹಾಗೆ ಸಣ್ಣ ಸಣ್ಣ ಚಿನ್ನಾಭರಣ ಇಲ್ಲಿ ಅವರದೇ ಬ್ರಾಂಚ್ ಅಲ್ಲ, ಹಾಗೆ ಇಲ್ಲೇ ಇಟ್ಟು ಇಲ್ಲಿಂದ ನಾವು ಇದು ಮಾಡ್ತಾಯಿದ್ದೇವೆ ಅಷ್ಟೇ. ಹೌದು, ಇನ್ನು 2 ತಿಂಗಳ ಹಿಂದಷ್ಟೇ ನಾನು 6 ತಿಂಗಳ ಬಡ್ಡಿ ಕಟ್ಟಿ ಹೋದದ್ದು. ಹೌದು. ಈಗ ಎಷ್ಟೊತ್ತಿಗೆ ನಡೆಯಿತು? ಏನು ವಿಷಯ? ಅದು ನಂಗೆ ಗೊತ್ತಿಲ್ಲ, ಏನು ಮನೆಯಲ್ಲಿದ್ದೆ. ಈಗ ಸುದ್ದಿ ತಿಳಿದು ನಾನು ಇಲ್ಲಿಗೆ ಬಂದದ್ದು. ಮಾತಾಡಿದ್ರಾ? ಇಲ್ಲ, ನಾನು ಯಾರ ಹತ್ರ ಮಾತಾಡಲಿಲ್ಲ. ಈಗ ಬಂದದಷ್ಟೇ ನಾನು ಜಸ್ಟ್. ಈ ಹಿಂದೆ ನಿಮ್ಮದು ವಹಿವಾಟು ಎಲ್ಲ ಚಿನ್ನಾಭರಣ ನಡೀತಾ ಇದೆ? ಹೌದೌದು, ಕೆಲವು ವರ್ಷದಿಂದ ನಡೀತಿತ್ತು. ಹೇಗಿದ್ರು ಬ್ಯಾಂಕ್ ಸಿಬ್ಬಂದಿ? ಒಳ್ಳೆ ಇದ್ದು. ಅವರು ಮೇಡಮ್ ಇದ್ದಾರೆ, ವಾಣಿ ಮೇಡಮ್ ಅಂತ. ಅವರು ಒಳ್ಳೆಯ ಇದು. 48 ಗ್ರಾಮ್. ಹೌದು ಹೌದು. ಈಗ ಅಧಿಕಾರಿ ಅಥವಾ ಬ್ಯಾಂಕ್ ಸಿಬ್ಬಂದಿ, ಬ್ಯಾಂಕ್ ಅಧಿಕಾರಿಗಳಿಗೆ ಏನು ಹೇಳ್ತಾರೆ? ನಾವು ಏನಂತ ಹೇಳೋದು, ಅವರು ನಮಗೆ ಕೊಡಬೇಕಲ್ಲ, ನಾವು ಪಾಪದವರಲ್ಲ. ಏನಾದರೂ ರಿಕವರಿ ಮಾಡಿ ಕೊಡಬೇಕು ಅವರು. ಮತ್ತೆಂತ ಮಾಡೋದು ನಾವು? ನನಗೆ ನನ್ನ ಮಗಳಿಗೆ ಚಿನ್ನವನ್ನು ಕೊಡಲೇಬೇಕಲ್ಲ, ಎಲ್ಲಿಂದ ಕೊಡೋದು? ನಿಮಗೆ ಎಷ್ಟು ಕಷ್ಟಪಟ್ಟು ಯಾವ ರೀತಿ ನಿಮ್ಮ ಕುಟುಂಬ ವ್ಯವಸ್ಥೆ? ನಮ್ಮದು ಸಣ್ಣ ಕೃಷಿ ಕುಟುಂಬ ಸರ್. 2 ಹೆಣ್ಮಕ್ಳು, 1 ಗಂಡು ಮಗು. ಗಂಡು ಮಗ ಕೆಲಸದಲ್ಲಿದ್ದಾನೆ, ಹೆಣ್ಮಕ್ಳಿಗೆ ಮದುವೆ ಆಗಿದೆ, ಗಂಡು ಮಗನಿಗೆ ಮದುವೆ ಆಗಲಿಲ್ಲ ಅಷ್ಟೇ. ಅವ ಸ್ವಲ್ಪ ದುಡಿದು ನಮಗೆ ಕೊಡ್ತಾನೆ. ಅದರಲ್ಲಿ ನಾನು ಮತ್ತು ನನ್ನ ಹೆಂಡತಿ, ತಾಯಿ ಮೊನ್ನೆ ಅಷ್ಟೇ 2 ತಿಂಗಳು ಕೂಡ ಆಗಲಿಲ್ಲ, ತೀರಿ ಹೋಗಿ. ಅದರ ಇದಕ್ಕೆಲ್ಲ ಇದು ಮಾಡಿ ಎಲ್ಲ ಇಟ್ಟು ನಾವು ಇದು ಮಾಡಿದ್ದು. ಹೌದು ಹೌದು. ಈಗ ಈ ರೀತಿ ದರೋಡೆ, ದೊಡ್ಡ ದೊಡ್ಡ ದರೋಡೆ ನಡೀತಾ ಇರೋದು ಎಷ್ಟು ಬೆಚ್ಚಿ ಬೀಳಿಸುತ್ತೆ? ಹೌದು, ಇದಕ್ಕಿಂತ 2-3 ವರ್ಷದಿಂದ ಅಲ್ಲಿತ್ತು ಇದು ಬ್ರಾಂಚ್. ಅಲ್ಲಿ ಕೂಡ ದರೋಡೆ ಆಗಿದೆ. ಇದು 2ನೇ ಸಲ ಇದೆ. ಎದುರಿಗೆ ಮತ್ತೊಂದು ಬ್ಯಾಂಕ್ ಉಂಟು, ಅದಕ್ಕೇನಾಗೋದಿಲ್ಲ, ಇದಕ್ಕೆ ಏನಾಗೋದು? ಅದು ಕೇಳುವಂಥ ಪ್ರಶ್ನೆ ಸಾರ್ವಜನಿಕರು, ನಾನಂತಲ್ಲ. ಅದು ಇದೇ ಬ್ಯಾಂಕಿಗೆ ಹೇಗೆ ಬರ್ತದೆ ಅಂತ ಅದು ನಮ್ಗೆ ಗೊತ್ತಿಲ್ಲ. ಅದರ ವಿಷಯದಲ್ಲಿ ನಾವು ಮಾತಾಡಲಿಕ್ಕೆ ಹೋಗುದಿಲ್ಲ, ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ದನ್ನು ಹೇಳಬೇಕು, ಗೊತ್ತಿಲ್ಲದನ್ನು ನಾವು ಹೇಗೆ ಹೇಳೋದು? ಹೌದು, ನಮಗೆ ನಮ್ಮ ಯಾರ್ದಾದ್ರು ಪಾಪದವರು ಅವರ ಕಷ್ಟಕ್ಕೆ ಇಡೋದು. ನನಗೆ ಅಂತಲ್ಲ, ನನ್ನಂಥ ಸಾವಿರಾರು ಜನ ಇದ್ದಾರೆ, ಅವರೆಲ್ಲರಿಗೂ ಅದು ಸಿಗಲೇಬೇಕು ಅಂತ ನನ್ನ ಒಂದು ಮನವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.